ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ತಾಡಿಗೋಳ್ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಅವಿಶ್ವಾಸ ನಿರ್ಣಯ ಮಂಡನೆ ಕುರಿತು ಡಿಸೆಂಬರ್ 10ರಂದು ಕೋಲಾರ ಉಪವಿಭಾಗಾಧಿಕಾರಿಗಳಿಗೆ ಗ್ರಾಮ ಪಂಚಾಯಿತಿ ಸದಸ್ಯರು ಮನವಿ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಇಂದು ಕೋಲಾರ ಉಪವಿಭಾಗೀಯ ಅಧಿಕಾರಿಗಳ ಸಮ್ಮುಖದಲ್ಲಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ವಿಶ್ವಾಸ ನಿರ್ಣಯ ಮಂಡನೆ ಮಾಡಲಾಯಿತು. ಅವಿಶ್ವಾಸ ನಿರ್ಣಯ ಮಂಡನೆ ನಂತರ ಸುದ್ದಿಗಾರರೊಂದಿಗೆ ಕೋಲಾರ ಎಸಿ ಮೈತ್ರಿ ಮಾತನಾಡಿ, ಗ್ರಾಮ ಪಂಚಾಯಿತಿ ಸದಸ್ಯರ ಮನವಿ ಮೇರೆಗೆ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ ಅವಿಶ್ವಾಸ ನಿರ್ಣಯ ಕುರಿತು ಚುನಾವಣೆ ನಡೆಸಲಾಗಿ 19 ಸದಸ್ಯರ ಪೈಕಿ ಅವಿಶ್ವಾಸ ನಿರ್ಣಯ ಮಂಡನೆಗೆ 13 ಜನ ಸದಸ್ಯರು ಮತ ಚಲಾವಣೆ ಮಾಡಲಾಗಿದ್ದು, ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಸ್ಥಾನಗಳು ತೆರವಾಗಿದೆ ಅಂತ ಕೋಲಾರ ಎಸಿ ಮೈತ್ರಿ ಘೋಷಣೆ ಮಾಡಿದ್ರು. ಖಾಲಿಯಾದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಆಯ್ಕೆಯನ್ನ ಮುಂದಿನ 10 ದಿನಗಳ ಒಳಗೆ ಚುನಾವಣಾ ದಿನಾಂಕವನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ಘೋಷಣೆ ಮಾಡ್ತಾರೆ ಅಂತ ತಿಳಿಸಿದ್ರು. ಡಿಸೆಂಬರ್ 10ನೇ ತಾರೀಕು ನಮ್ಮ ಕಚೇರಿಗೆ ಬಂದು ಅಧ್ಯಕ್ಷರು ಉಪಾಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನ ಮಂಡಿಸಿ ಮನವಿಯನ್ನ ಸಲ್ಲಿಸಿ ಹೋಗಿದ್ರು. ಅದಕ್ಕೆ ನಾವು ಇವತ್ತು ದಿನಾಂಕವನ್ನ ನಿಗದಿಪಡಿಸಿ ಪರ್ಯಾಲೋಚನೆಗೋಸ್ಕರ ಇಲ್ಲಿ ಬಂದಿದ್ವಿ. ಟೋಟಲ್ ಸ್ಟ್ರೆಂತ್ ಗ್ರಾಮ ಪಂಚಾಯತಿದು ಬಂದು 19 ಜನರಿದ್ದಾರೆ. ಅದರಲ್ಲಿ 13 ಜನ ಗ್ರಾಮ ಪಂಚಾಯತಿ ಸದಸ್ಯರು ಹಾಜರಿದ್ರು. ಅವರೆಲ್ಲರೂ ಕೂಡ ಅವಿಶ್ವಾಸ ನಿರ್ಣಯದ ಪರವಾಗಿ ಮತವನ್ನ ಚಲಾಯಿಸಿರೋದ್ರಿಂದ ಅಧ್ಯಕ್ಷರು ಉಪಾಧ್ಯಕ್ಷರ ಸ್ಥಾನ ಈಗ ಖಾಲಿಯಾಗಿದೆ ಅಂತ ಘೋಷಣೆ ಮಾಡಿದ್ದೀನಿ. ಚುನಾವಣೆ ನಿಗದಿಪಡಿಸಿದ್ರ ಮೇಡಮ್? ಈಗ ಚುನಾವಣೆಗೆ ನಾವು ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ DC ಅವರು ಇರ್ತಾರೆ, ಅವ್ರಿಗೆ ನಾವು ಮಾಹಿತಿ ಕೊಟ್ಟು ಎಲೆಕ್ಷನ್ ಕಂಡಕ್ಟ್ ಮಾಡಬೇಕು ಅಂತ ಹೇಳಿ ಲೆಟರ್ ಬರೀತೀವಿ. ಮೇಡಮ್, ಈ ದಿನದಿಂದ ಒಂದು ವಾರ ಒಂದು ನಿಮಿಷ ಇರಿ ಸರ್. ಮಾತಾಡಿ ಸರ್. ಗೋಪಾಲ್ ರೆಡ್ಡಿ ಅಂತ ತಾಡಿಗೋಳ್ ಪಂಚಾಯತಿ PDO ಕೆಲಸ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರೆಲ್ಲ ಸೇರಿ ಅವಿಶ್ವಾಸ ನಿರ್ಣಯ ಮಂಡಿಸಿದ್ರು. ಅದಂತೆ ನಮ್ಮ ಜಿಲ್ಲೆಯ ಉಪವಿಭಾಗಾಧಿಕಾರಿಗಳು ದಿನಾಂಕ ನಿಗದಿಪಡಿಸಿ ಈ ದಿನ ಅಂದ್ರೆ ದಿನಾಂಕ 4/1/2025 ಶನಿವಾರ ಮಧ್ಯಾಹ್ನ 4 ಗಂಟೆಗೆ ಅವಿಶ್ವಾಸ ಸಭೆಯ ಗೊತ್ತುವಳಿಯನ್ನು ಸಭೆಯನ್ನು ಮಂಡಿಸಿದ್ರು. ಈ ಸಭೆಗೆ ಒಟ್ಟು 19 ಜನ ಸದಸ್ಯರು ನಮ್ಮ ಪಂಚಾಯತಿಯಲ್ಲಿದ್ದಾರೆ. ಅದರಲ್ಲಿ 13 ಜನ ಸದಸ್ಯರು ಹಾಜರಾಗಿದ್ರು. ಇನ್ನು 6 ಜನ ಸದಸ್ಯರು ಗೈರು ಹಾಜರಾಗಿರ್ತಾರೆ. ಅದರಿಂದ ನಮ್ಮ ಸಹಾಯಕ ಕಮಿಷನರ್ ಮೇಡಮ್ ಅವರು ಅವಿಶ್ವಾಸ ಗೊತ್ತುವಳಿಯಲ್ಲಿ 13 ಜನ ಸದಸ್ಯರು ಹಾಜರಿರ್ತಾರೆ. ಸಭೆ ಪ್ರಾರಂಭ ಮಾಡಲು ಪ್ರೋಗ್ರಾಮ್ ಇರುತ್ತದೆ. ಹಾಜರಿದ್ದ 13 ಜನ ಸದಸ್ಯರು ಹಾಲಿ ಅಧ್ಯಕ್ಷರಾದ ಶ್ರೀಮತಿ ಕೋಂ ಸುರೇಶ್ ಹಾಗೂ ಉಪಾಧ್ಯಕ್ಷರಾದ ಪಲ್ಲವಿ ಕೋಂ ನಾರಾಯಣಸ್ವಾಮಿ ವಿರುದ್ಧ ಕೈ ಎತ್ತುವ ಮೂಲಕ ಮತ ಚಲಾಯಿಸಿರುತ್ತಾರೆ. ಅಂದರೆ ಹಾಲಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ವಿರುದ್ಧ ಮಂಡಿಸಿರುವ ಅವಿಶ್ವಾಸ ಪರ ಮತ ಚಲಾಯಿಸಿರುತ್ತಾರೆ. ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ 1993 ಕಲಂ 49ರಂತೆ ತಾಡಿಗೋಳ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷ ಸ್ಥಾನ ತೆರವುಗೊಂಡಿದೆ ಎಂದು ಈ ಮೂಲಕ ಘೋಷಿಸಿರುತ್ತಾರೆ. ಥ್ಯಾಂಕ್ ಯು.